ಸಿದ್ದಯ್ಯ ಭಾಳ ಮಾಡ್ಕೋನ ಹೆಂಗ್ ಸಲ್ಬೇಕು ಆಯ್ತಿದ್ದೆ ಸಿದ್ದಯ್ಯ ಹಾವ ಮಧ್ಯಾಹ್ನ ಊಟಕ್ಕಲ್ಲೇ ನಮ್ಮ ಕಡೆ ಬಂದ್ಬೇಡ. ಆಯ್ತು ಆಯ್ತು ಸರಿ. ಮಾಡಿಲ್ಲ ನೀವು ಮಾಡಿ ನಾ ಆಮೇಲೆ ಮಾಡ್ತೀನಿ. ಇಲ್ಲ ಇಬ್ರು ಕೂಡ ಬಾ. ಏನ್ ಸಿದ್ದ ಈ ವರ್ಷ ಮಳೆ ಇಲ್ಲ ಬೆಳೆ ಇಲ್ಲ ಹೆಂಗ್ ಮಾಡೋದಪ್ಪ? ಏನ್ ಮಾಡ್ಬೇಕಮ್ಮ, ಹೊಲ್ದಾಗ ನೀರಿಲ್ಲ, ಕೆಲಸ ಮಾಡಕ್ ಮನ್ಸ ಬರ್ತಾ ಇಲ್ಲ. ಹೆಂಗ್ ಮಾಡೋದಪ್ಪ? ಏನು ನಾಳೆ ಮೂರ್ಗೌಡ್ರು ಪಂಚಾಯತ್ ಥಿಯೇಟರ್ ಅಂತ ಏನ್ ಆಗ್ಬೋದಪ್ಪ? ನಾಳೆ ಏನ್ ತೀರ್ಮಾನ ತಗೋತಾರೋ ಏನು? ಅದೇನಾರು ಇರಪ್ಪ ಪಂಚಾಯತ್. ನಾಳೆ ನನ್ಗೆ ಬರಕ್ ಆಗಲ್ಲ, ಸಂಜೆಗೆ ತಿಳಿಸ್ ನನ್ಗೇನಿದ್ರು. ನೋಡ್ರಿಪ್ಪ, ನಿಮ್ಮ ಜೀವನ ಹೊಲದ ಮೇಲೆ ಐತಿ. ಮಳೆ ಇಲ್ಲ, ಬೆಳೆ ಇಲ್ಲ, ಹೊಲಕ್ಕ ನೀರಿಲ್ಲ, ಈಗ ಬರಗಾಲ ಬಿದ್ದಂಗ ಆಗೈತಿ. ನೀವು ಇದಕ್ಕೆ ಏನ್ ಮಾಡ್ಬೇಕಂತ ಮಾಡಿರಿಪ್ಪ? ಗೌಡ್ರ ನೀವು ಹಿರಿಯರಿದ್ರಿ, ನೀವು ಹೇಗಂತ ಹಂಗ ಮಾಡೋಣ. ಆಯ್ತ್ರಪ್ಪ, ದೊಡ್ಡ ಸಾವುಕಾರ ಬಂದಾರ, ಶ್ರೀಮಂತರ, ಅವ್ರಿಗೆ ನಿಮ್ಮ ಜಮೀನು ಕೊಟ್ರ ಅವ್ರು ನಿಮ್ಮ ಜಮೀನ್ ಒಳಗೆ ದೊಡ್ಡ ಫ್ಯಾಕ್ಟ್ರಿ ಕಟ್ತಾರ. ಕೊಟ್ರೆ ನಮ್ಮ ಫ್ಯಾಕ್ಟ್ರಿ ಕಟ್ಟಕ್ಕೆ ಅನುಕೂಲ ಮಾಡಿ ಕೊಟ್ರೆ ಎಲ್ಲರಿಗೂ ಕೆಲಸ ಕೊಡ್ತೀವಿ, ನಿಮಗೆ ಚಲೋ ಮನೆ ಕಟ್ಟಿ ಕೊಡ್ತೀವಿ, ನಿಮ್ಗೆ ದುಡ್ಡನ್ನು ಕೊಡ್ತೀವಿ. ನಮ್ಮನ್ನು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ನಿಮ್ಮ ಹೊಲ ಕೊಟ್ಟರೆ ಸಹಕರಿಸ್ರಿ. ನೋಡ್ರಿಪ್ಪ, ಭಾಳ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಒಂದಷ್ಟು ದಿನ ಟೈಮ್ ಕೊಡಿಸ್ತೀನಿ. ನೀವು ವಿಚಾರ ಮಾಡಿ ನನಗೆ ಬಂದು ತಿಳಿಸ್ರಿ. ನಾ ಅಲ್ಲಿ ಸೌಕರ್ಯ ಭೇಟಿಯಾಗಿ ಹೇಳ್ತೀನಿ. ಪಂಚಾಯತಿ ಎದುರ್ಸಂದಿದ್ರವಾ? ಏನಾಯ್ತು ಬಿಡುವ, ನಮಗೂ ಗೊತ್ತಿಲ್ಲ. ಈ ವರ್ಷ ಏನು ಮಳೆಯೋದು ಆಗಿಲ್ಲಲ್ವಾ, ಅದ್ರ ಸಂಬಂಧ ಏನಾದ್ರು ಕರೆದಿರ್ಬೋದು. ಅವ್ರೇನವ ಇಬ್ರು ಇರ್ಬೇಕು ಬರುವ ಕೆಲ್ಸಾನ ಮಾಡತ್ತಿಲ್ಲವಾ? ಊಟಾದು ಮಾಡ್ತೀನಿ. ಈಗ ನಮ್ಮ ಯಜಮಾನ್ರು ಬರೋ ಹೊತ್ತಾಗಿತ್ವಾ, ಈಗ ಇಬ್ರು ಕೂಡ ಊಟ ಮಾಡ್ತೀವಿ. ಆಯ್ತು, ಹೋಗಿ ಬರ್ತೀನಿ. ಹೋಗಿ ಬಾರ. ಪಂಚಾಯತಿಗೆ ಹೋಗಿದ್ರಲ್ಲ, ಏನಾತ್ರಿ? ಏನಾಗಿಲ್ಲ. ನಮ್ಮೂರ್ ಗೌಡ್ರು ಮತ್ತೆ ಅವ್ರು ಕೂಡ ಇನ್ನೊಬ್ರು ಶ್ರೀಮಂತರು ಬಂದಿದ್ರು. ಬಂದು ನಮ್ಮ ಹೊಲ ಎಲ್ಲ ತಗೋಬೇಕಂತೇಳಿ ವಿಚಾರ ಮಾಡಾಕ್ತಾರ. ಅದಕ್ಕೆ ಸ್ವಲ್ಪ ನನಗೆ ಬೇಜಾರಾಗಿತ್ತು. ಹಂಗಂದ್ರೆ ನೀವೇನ್ ವಿಚಾರ ಮಾಡ್ರಿ? ನಮ್ಮ ವಿಚಾರ ಏನೈತಂದ್ರೆ, ನಾವು ಇಷ್ಟು ದಿನ ಅದರಾಗ ಬಿತ್ತಿ ಬೆಳೆ ತೆಗೆದು ಅದರ್ಲಿಂದನ ನಮ್ಮ ಜೀವನ ನಡೆದೈತಿ. ಇಷ್ಟು ದಿನ ನನಗೆ ಕೊಡೋ ಮನಸ್ಸಿಲ್ಲ. ನಮ್ಮ ಊರಾರಿಗೆ ತಿಳಿಸಿ ಹೇಳಿ ಬಟ್ ನೀರಿಂದ ಏನಾರ ವ್ಯವಸ್ಥೆ ಮಾಡಿ ಇದನ್ನ ಇಟ್ಕೋಬೇಕು ಅನ್ನೋದು ನನ್ನ ತಲೆಯಾಗೈತಿ. ಹೌದು, ನಿನ್ನ ವಿಚಾರ ಹಿಂಗೈತಿ. ಅವ್ರು ನಿನ್ ಮಾತು ಕೇಳ್ಬೇಕಲ್ಲ. ಕೇಳ್ತಾರ,
ಕೇಳೋಂಗ ನಾವು ಮಾಡ್ಬೇಕು. ಅವ್ರಿಗೆಲ್ಲ ಚಂದಾಗಿ ತಿಳಿಸಿ ಹೇಳಿದ್ರೆ ಕೇಳೇ ಕೇಳ್ತಾರ. ಅವ್ರಿಗೀಗ ರೊಕ್ಕದ ಆಸೆ ತೋರ್ಸ್ಯಾರ ಅವ್ರನ್ನ ನಮ್ಮ ದಾರಿಗೆ ತಂಬರ್ಬೇಕು ನಾವು. ಅವ್ರನ್ನ ಹೆಂಗ್ ದಾರಿ ತಗೊಂಬರ್ತೀರಿ ನೋಡ್ರಿ. ಹೆಂಗ್ ಮಾಡ್ತೀವಿ ಅಂದ್ರ ಇವತ್ತು ರಾತ್ರಿ ಎಲ್ಲಾರ್ಗು ಬೆಟ್ಟಾಗಿ ಅವ್ರು ಕೂಡ ಮಾತಾಡಿ ನೋಡಪ್ಪ, ನಾವು ಕೊಡೋದು ಬೇಡ, ಆಸ್ತಿಯಿಂದ ನಮ್ದು ಜೀವನ ಐತಿ, ಅದ್ರಲಿಂದ ನಾವು ಉದ್ಧಾರ ಆಗಕತ್ತೀವಿ, ಕೊಟ್ರೆ ಏನೈತಿ ತಿಳಿಸಿ ಹೇಳ್ತಾನೆ. ಅವ್ರು ಕೊಡೋರು ಕೊಡ್ಲಿ, ಇಟ್ಕೋಲಿ. ಎಷ್ಟೋ ಕಷ್ಟ ಬಂದ್ರು ನಾವು ಅದನ್ನ ಉಳಿಸ್ಕೊಂಡು ಹೋಗೋನು, ಕಷ್ಟಪಟ್ಟು ದುಡಿದು ನಮ್ಮ ಆಸ್ತಿ ನಾವು ಉಳಿಸ್ಕೋನು. ಆ ದೇವ್ರು ಎಲ್ಲಿ ಹಸ್ತಾವ ನೋಡು. ಹಲೋ, ಇವತ್ತು ಬೆಳಿಗ್ಗೆ ಗೌಡ್ರು ಮೀಟಿಂಗ್ ಕರೆದಿದ್ರಲ್ಪ, ಅದರ ಸಂಬಂಧ ಸ್ವಲ್ಪ ಮಾತಾಡೋದಿತ್ತ. ಅದಕ್ಕೆ ನಾಳೆ ಅಲ್ಲೇ ನಮ್ಮ ಗಿಡದ ಕಟ್ಟಿಗೆ ಸ್ವಲ್ಪ ಕೊಡೋಣ್ರಿ, ಎಲ್ಲರೂ ಕೂಡಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಏನಿಲ್ಪ, ಮೊನ್ನೆ ಕರೆದಿದ್ರಲ್ಲ ಅವ್ರ ಜಮೀನ್ ತಗೋಬೇಕಂತೇಳಿ, ಅದ್ರ ಬಗ್ಗೆನ ಸ್ವಲ್ಪ ಮಾತಾಡ್ಬೇಕಂತೇಳಿ ನಮ್ಮನ್ನ ಕರೆದಿದ್ದೆ. ಯಪ್ಪ, ಗೌಡ್ರನಾಗ ಇಟ್ಟಿದ್ದ ಎಲ್ಲಾ ಮಕ್ಕಳು ಮರಿ ಎಲ್ಲಾರು ಸಣ್ಣ ದೊಡ್ಡ ಅದಾವ. ಒಂದು ಒಳ್ಳೇದಕ್ಕೈತಿ ಅಂದ್ರ ಎಲ್ಲಾರು ಕೂಡಿ ಕೊಟ್ಟ ಕಾಸ ಒಂದು ಉದ್ಯೋಗ ಸಿಗ್ತೈತಿ ನಮ್ಮ ಜನಕ್ಕ. ಅಲ್ಲ ಕೊಡೋಣಂತ. ಆದ್ರ ನಾನೊಂದು ಉಪಾಯ ಮಾಡೇನಿ, ಅದರಿಂದ ನಮ್ಗೇನಾದ್ರೂ ಚಲೋ ಆಕೈತಿ ಅಂತಂದ್ರ ಆ ಕೆಲಸ ನಾವು ಮಾಡೋಣ. ಅದಕ್ಕೆ ನಿಮ್ ಸಹಾಯನ ಬೇಕು, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಸಿದಾನ. ಉಪಾಯ ಅಂದ ಈಗ ನಾವೇನ ಏನ್ ಮಾಡೋದು ಉಪಾಯ? ಈಗ ನಮ್ ಜಾಗ ನಾವ ಇಟ್ಕೊಳ್ಳೋದು ಏನು? ನಾವೆಲ್ಲರೂ ಸೇರಿ ನಮ್ಮ ಜಮೀನೊಳಗ ಒಂದ್ ಕೆರೆನ ನಿರ್ಮಾಣ ಮಾಡೋಣ. ಕೆರೆ ನಿರ್ಮಾಣ ಮಾಡಿ ಆ ನೀರಿಂದ ನಮ್ಮ ಜಮೀನಿಗೆ ನೀರು ಉಪಯೋಗ ಮಾಡ್ಕೊಂಡು ಚೆನ್ನಾಗಿ ಬೆಳೆಯೋಣ. ನಾವು ಇನ್ನೊಬ್ಬರು ಕೈಯಾಗ ಸಿಕ್ ದುಡಿಕ್ಕಿಂತ ನಮ್ಮ ಜಮೀನೊಳಗ ದುಡಿದ್ರೆ ಚಲೋ ಬೆಳಿ ತಕ್ಕೋನಂತ. ಚಲೋ ಆಗ್ತಪ್ಪ, ಚಲೋ ಮಾಡು. ಊರಾಗಿರು ಹೊಲ ಮಾರಿ ಯಾರಿಗೂ ಹೇಳಾರ್ದ ಸಿಟಿ ಕರ್ಕೊಂಡ್ ಬಂದಿರಿ. ಮುಂದೆ ನಮ್ ಜೀವನ ಹೆಂಗ? ಕೈ ತುಂಬ ರೊಕ್ಕ ಅದಾವ, ಯಾಕೆ ಯೋಚನೆ ಮಾಡತ್ತೆ? ಫಸ್ಟ್ ಹೋಗಿ ಗಿರಾಕಿ ಮೈ ನೋಡೋಣ, ಆಮೇಲೆ ಒಂದು ಸ್ವಂತ ವ್ಯಾಪಾರ ಮಾಡಕ್ಕೆ ಯೋಚನೆ ಮಾಡೋಣ. ಈ ಸಿಟಿ ಒಳಗ ನಮಗ್ ಯಾರು ಸಹಾಯ ಮಾಡ್ತಾರ್ರಿ? ಇದು ನಮಗ್ ಹೊಸ ಜಾಗ ಐತಿ. ಸಿಟಿಯಾಗ ಮನೆ ಮಾರಾಟ ಮಾಡೋದಿದ್ದಾರೆ ಅಂತ ಕೇಳಿನಿ, ನೋಡೋಣ ಏನಾಗ ಗೊತ್ತಂತ. ಒಂದು ಗಿಮಿಟ್ ಕೊಡಪ್ಪ. ಮನೆ ಬಗ್ಗೆ ಮಾತಾಡತ್ತಿದ್ರಲ್ಲ, ನನಗೆಲ್ಲ ಕೇಳಿಸೈತಿ. ನೀವು ಬಾಡಿಗೆ ಮನೆ ಬೇಕು, ನಿಮಗೆ ಖರೀದಿ ತಗೋರು? ಈಗ ಸದ್ಯಕ್ಕೆ ಒಂದು ಬಾಡಿಗೆ ಮನೆ ಕೊಡ್ಸ್ರಿ. ಸರಿ, ಅದು ಮಾಡ್ರಿ. ಹಂಗಾದ್ರೆ ಅಲ್ಲಿಂದ ಒಳ್ಳೆ ಮನೆ ಐತ್ರಿ, ಅಲ್ಲಿ ಹೋಗೋಣ್ರಿ. ನೀವು ಏನಂದ್ರೆ ಮನೆ ಕರೆಂಟು, ಫ್ಯಾನು, ಬಾಂಡೆ ಸಾಮಾನು ಎಲ್ಲ ರೆಡಿನ ಐತ್ರಿ. ಹೋಗೋಣ ಬರ್ರಿ. ಹಂಗಂದ್ರೆ ಯಜಮಾನ್ರಿ, ಈಗ ಮನೆ ಐತೆ ಅಂತಿದ್ದಾರೆ, ನೋಡಿ ಬರೋಣ. ಆಯ್ತು ರೀ ಯಜಮಾನ್ರ, ನೀವೆಲ್ಲ ಸೆಟ್ ಮಾಡ್ಕೊಡಿ, ನಾನು ಹೋಗಿ ಬರ್ತೇನೆ ರೀ. ಸರಿ, ಮತ್ತೆ ಮನೇಲಿ ನೋಡ್ಕೊಂಬ ಭಾಗ್ಯಮ್ಮ, ನಾನು ಸ್ವಲ್ಪ ಹೊರಗೋಗ್ಬಿಡ್ತೀನಿ. ಹಾ ಸರ್. ನಮಸ್ಕಾರ ರೀ ಯಜಮಾನ್ರೆ, ಆರಾಮದಿಲ್ರಿ? ಭಾಗ್ಯ ಸರ್ ಬಂದಾರ, ಚಾ ತಗೋಣ. ಯಜಮಾನ್ರೆ, ನಾನು ನಿಮಗೆ ಬಾಡಿಗೆ ಮನೆ ಕೀ ಕೊಡ್ಸಿದೆ. ಮತ್ ನೀವು ಕೆಲಸ ಏನ್ ಮಾಡ್ತೀರಿ? ನೀವು ಬಾಡಿಗೆ ಯಾಕೆ ಕೊಡ್ತೀರಿ? ನೀವು ಅಲ್ಲೆಲ್ಲ ಹೊಡೆಲ್ಲ ಮಾರಿ ಇಲ್ಲಿ ಸಿಟಿಯಾಗಿ ಯಾವ ಒಂದು ವ್ಯಾಪಾರ ಮಾಡೋ, ಸ್ವಂತ ವ್ಯಾಪಾರ ಮಾಡಕ್ಕೆ ನೋಡತ್ತೀವಿ. ಯಜಮಾನ್ರೆ, ಸ್ವಂತ ವ್ಯಾಪಾರ ಏನು ಬ್ಯಾಡ್ರಿ. ಇಲ್ಲಿ ನಮ್ಗೊಬ್ರು ಪರಿಚಯ ಇರೋದ್ರಿ, ಶೇರ್ ಮಾರ್ಕೆಟ್ ಒಳಗ ನಮ್ಮ ದೋಸ್ತರು ಒಬ್ರು ಕೆಲಸ ಮಾಡ್ತಾರ್ರಿ. ನಿಮ್ಮ ಅಮೌಂಟ್ ಅದ್ರಾಗ ಇನ್ವೆಸ್ಟ್ ಮಾಡ್ರಿ, ಅದು 1 to 2 ಆಕೈತ್ರಿ ತಿಂಗಳ. ಅದಾಗ ಇಬ್ರು ಶೇಪು ಇರ್ತೈತ್ರಿ, ನಿಮ್ಮ ಅಮೌಂಟು ಡಬಲ್ ಅಕೌಂಟ್ ಹಾಕಿರ್ತೈತ್ರಿ. ಇದು ಶೇರ್ ಮಾರ್ಕೆಟ್ ಇನ್ವೆಸ್ಟ್ ನಮ್ಗೆ ಏನು ಅರ್ಥ ಆಗತ್ತಿಲ್ಲ ರೀ. ಯಜಮಾನ್ರೆ, ಶೇರ್ ಮಾರ್ಕೆಟ್ ಅಂದ್ರೆ ರೀ, ಅದ ನಿಮ್ಮ ಹಳ್ಳಿ ಒಳಗದು ಬಡ್ಡಿ ಕೊಡ್ತಾರಲ್ರಿ, ಆ ತರ ರೀ. ನಿಮ್ದು ಇದ್ರಾಗ ಅಮೌಂಟ್
ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ ಶೇರ್ ಬರ್ತೈತ್ರಿ. ಹಂಗಿದ್ರೆ ಕರೀರಿ ಅವ್ರಿಗೆ ಮಾತಾಡೋಣ ಏನಂತ. ಆಯ್ತು ರೀ, ಹಂಗಾದ್ರೆ ನಾ ಫೋನ್ ಮಾಡ್ತೀನಿ ಅವ್ರಿಗೆ. ಅಲ್ಲ ರೀ ಅವ್ರು ಅದು ಇದು ಅಂತ ಏನೇನೋ ಹೇಳತ್ತಾರ್ರಿ. ಅವ್ರು ಯಾ ನಂಬಿಕೆ ಮ್ಯಾಗ ಅಷ್ಟೊಂದು ಹಣ ಕೊಡತ್ತೀರಿ? ಈ ಊರಾಗ ನಮ್ಗೆ ಯಾರು ಅದಾರ ಅವ್ರು ಬಿಟ್ಟು ಮನೆ ಕೊಡ್ಸಿದಾರೆ, ಅಷ್ಟಾದ್ರು ನಂಬಿಕೆ ಇಲ್ಲ ಅಂದ್ರೆ ಹೇಗಾಗುತ್ತೆ? ನೋಡ್ರಿ ನಿಮಗ ಚಲೋ ಅನ್ಸಿದ್ರ ಮಾಡ್ರಿ, ಮತ್ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ರಿ. ಮತ್ ಯಜಮಾನ್ರೆ ಹೆಂಗೈತ್ರಿ ಎಲ್ಲ? ಚಲೋ ಐತ್ರಿ, ಎಲ್ಲ ಚಲೋ ಐತಿ. ಮತ್ತೆ ಏನು ರೊಕ್ಕ ಇನ್ವೆಸ್ಟ್ ಮಾಡ್ತೀರಿ? ಈಗ ಮಾಡೋಣ ಹಾಗೆ. ಯಜಮಾನ್ರೆ ನಾವು ಬರ್ತಿಲ್ಲ. ಸ್ವಲ್ಪ ಬಾಡಿ ಕೊಟ್ಟಿಲ್ಲ, 3 ತಿಂಗಳಾಯ್ತು. ಮತ್ತೆ ಯಾವಾಗ ಕೊಡ್ತೀಯ? ಸಂಜೆ ಬಿಟ್ಟರೆ ಲೈವ್ ಕೊಡ್ರಿ, ನಾನು ಕೊಡ್ತೀನಿ. ಇಲ್ಲ ಕಪ್ಪು ಬಾಡಿ ಕೊಟ್ಟಾಗೇನು ಪತ್ತೆ ಇಲ್ಲ. ನಾವು ಕಾಲ್ ಮಾಡತ್ತೀವಿ, ನಾವು ಫೋನ್ ಪೇ ಎಬ್ಸತ್ತಿಲ್ಲ ಅವರು. ಸಾಯಂಕಾಲ ಬರ್ತದೆ, ಕೊಡು, ಇಲ್ಲ ಖಾಲಿ ಮಾಡು. ಸರಿ. ಏನ್ರಿ ಮನಿ ಓನರ್ ನೋಡ್ರಿ ಮನಿ ಖಾಲಿ ಮಾಡಂತಾರ. ಮತ್ ಇವಾಗ ಮುಂದೆ ಏನ್ ಯೋಚನೆ ಮಾಡತ್ತೀರಿ? ಏನು ಮಾಡೋದು ಗೊತ್ತಾಗತ್ತಿಲ್ಲ, ಗೊತ್ತಿಲ್ಲರ ಬಗ್ಗೆ ರೊಕ್ಕ ಕೊಟ್ಟು ಮೋಸ ಆಗ್ಬಿಟ್ಟಿವಿ. ಮುಂದೆ ಏನ್ ಮಾಡುದ್ರಿ? ಮತ್ ಇದ್ದ ಹೊಲಾನು ಹೋಯ್ತು, ಬಂದಿದ್ದ ದುಡ್ಡುನು ಹೋಯ್ತು. ಮತ್ ಊರಾಗ ಅದೊಂದ್ ಮನಿ ಐತಿ, ಹೋಗಲ್ಲ ಬಾಳೆ ಮಾಡೋನ್ ಬರ್ರಿ. ಆಯ್ತು, ಅಷ್ಟೇ ಮಾಡೋಣ. ಎಲ್ಲಿ ಹೋಗಿದ್ದು ಇಷ್ಟ ದಿನ? ಹೋಗ ಮಾಮಾಗ ಹೇಳ್ಕೊಂಬರು ಕೂಡ. ಹಲೋ ಸಿದ್ದಯ್ಯ, ಯಾರಿಗೂ ಹೇಳಿಲ್ಲ ಕೇಳಿಲ್ಲ, ಇದ್ದ ಹೊಲ ಎಲ್ಲ ಮಾರಿ ಹೋಗಿ ಸಿಟಿ ಸೇರ್ಬಿಟ್ಟು ಏನ್ ಬಿಸ್ನೆಸ್ ಮಾಡಿದೀಪ ಹೋಗಿ? ಈ ಸರಿ ಹೊಲದಾಗ ನೀರು ಇಲ್ಲ, ಮಳಿ ಇಲ್ಲ ಮಾಮ, ಅದಕ್ಕೆ ಹೊಲ ಮಾರಿ ನಾವು ಊರಿಗೆ ಹೋಗ್ಬಿಟ್ಟೆ. ಅಲ್ಲಿ ವ್ಯಾಪಾರ ಮಾಡಾಕ ಅಲ್ಲಿ ನೋಡಿದ್ರೆ ಮೋಸ ಆಗ್ಬಿಟ್ಟೆ ಮಾಮ. ನಾವೆಲ್ಲೆಲ್ಲರೂ ರೈತರು ಸೇರಿ ಹೊಲದಾಗ ಹೊಂಡ ಮಾಡಿದ್ವಿ. ಹೊಂಡ ಮಾಡಿ ನೀರ್ ತೆಗದ ಚಲೋತ್ತಂಗ್ ಬೆಳಿ ಬೆಳೆದೇವಿ. ಈಗ ನೋಡು ಮಳಿನೂ ಬರಾಕತೈತಿ, ಒಳ್ಳೆ ಬೆಳೆನೂ ಬರಾಕತೈತಿ. ನೀವ್ ಹೋಗಿ ಏನ್ ಮಾಡಿದ್ಪ? ಅನ್ಸಿದ್ದಯ್ಯ, ನಾವು ರೈತರದೇವಿ. ನಾವು ದುಡಿದ್ರನ ಬೆಳಿ, ನಾವು ಹೊಲ್ದಾಗ ಬೆಳೆದ್ರನ ಎಲ್ಲಾರು ಹೊಟ್ಟೆ ತುಂಬತೈತಿ. ಅದನ್ನೆಲ್ಲ ಗೊತ್ತಿದ್ರು ನೀನು ರೈತಕ್ಕೆ ಬಿಟ್ಟು ಪ್ಯಾಟಿಗೆ ಹೋಗಿ ನೀ ಅಂತೂ ಬಿಟ್ಟು ಹೋಗ್ಪ. ನೀ ಬಿಟ್ಟು ಹೋದ್ಮೇಲೆ ನೋಡ ನಾವೆಲ್ಲ ಚಲೋತ್ತಂಗ್ ಮನಿ ಹಾಕೊಂಡ್ವಿ, ಎಲ್ಲಾರು ಚಲೋ ಅದೇವಿ. ಮತ್ತ ನಮ್ ಗೌಡ್ರು ಏನ್ ಮಾಡ್ಯಾರ, ಎಲ್ಲಾರು ಕರೆದ ಸನ್ಮಾನ ಮಾಡ್ಯಾರ. ದೇಶಕ್ಕೆಲ್ಲ ಅನ್ನ ಹಾಕೋನ ರೈತ. ನಾವು ಹೊಲ್ದಾಗ ಬೆಳಿ ಬೆಳೆದ ದೇಶದ ಎಲ್ಲಾ ಜನರಿಗೂ ಹೊಟ್ಟೆ ತುಂಬಿಸ್ತೀವಿ. ನಾವು ಇದನ್ನ ಬಿಟ್ಟ ಸಿಟಿ ಸೇರಿದ್ರ ಮುಂದಿನ ದಿನಗಳಾಗ ಭೂಮ್ಯಾಗ ರೈತರ ಇಲ್ದಂಗ ಆಕತಿ. ರೈತರಿದ್ರನ ದೇಶಕ್ಕ ಒಂದು ಗೌರವ. ಸಿದ್ದಯ್ಯ ಇರ್ಲಿ ಬಾ, ಆಗಿದ್ದೆಲ್ಲ ಆಗೈತಿ. ಇನ್ ಮ್ಯಾಲ ನನ್ನ ಜಮೀನಾಗ ಚಂದ ದುಡ್ಕೊಂತ ಹೋಗೋಣ.